ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ಅರಿವು. ಸ್ಪರ್ಧಾ ಅರಿವು ವತಿಯಿಂದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕೇರ್ ಇಂಡಿಯಾ 2.0 ಮತ್ತು ಸ್ಪರ್ಧಾ ಅರಿವು ಹೊಸ ಅಧ್ಯಾಯ ಇನ್ಮೇಲೆ ನಿಮ್ ಕೈ ಸೇರುತ್ತೆ. ಏನಿದು ಹೊಸ ಅಧ್ಯಾಯ ಅಥವಾ ಕೇರ್ ಇಂಡಿಯಾ 2.0 ಅಂದ್ರೆ ಇಲ್ಲಿ ತನಕ ಕೂಡ ಸ್ಪರ್ಧಾ ಅರಿವು ಮ್ಯಾಗಝಿನ್ ಕಂಟೆಂಟ್ಗೆ ಅಂತಾನೆ ಹೆಸರು ಆಗಿದೆ. ಇನ್ಮೇಲೆ ಆ ಕಂಟೆಂಟು ಇಂಪ್ರೂವೈಸ್ಡ್ ಆಗಿ ನಿಮ್ ಕೈ ಸೇರುತ್ತೆ. ಇದಕ್ಕೆ ನಿಮ್ಗೆ ಈಗ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಈ ಒಂದು ಸ್ಪರ್ಧಾ ಅರಿವು ಮ್ಯಾಗಝಿನ್ ಯಾರು ಮೆಂಟರ್ ಮಾಡಿಸ್ತಾ ಇದ್ದಾರೆ ಅಂತಂದ್ಬಿಟ್ಟು ಆ 3 ಜನ ಮೆಂಟರ್ಸು ನಮ್ಮ ಕಂಟೆಂಟ್ ಟೀಮ್ಗೆ ಇನ್ನು ಹೇಗೆ ಇಂಪ್ರೂವೈಸ್ ಮಾಡೋದು, ಮತ್ತೆ ಈ ಕಂಟೆಂಟು ಎಕ್ಸಾಮ್ ರಿಲೇವೆಂಟ್ ಹೇಗಿರುತ್ತೆ, ಮತ್ತೆ ಸ್ಟೂಡೆಂಟ್ಸ್ ಈಸಿಯಾಗಿ ಹೇಗೆ ನೆನ್ಪಿಟ್ಕೊಬಹುದು, ಈ ಎಲ್ಲ ಆಸ್ಪೆಕ್ಟ್ಸ್ನ ಗುರುತಿಸ್ಬಿಟ್ಟು ಒಂದು ಹೊಸದಾಗಿ ಒಂದು ಅಧ್ಯಾಯನೇ ಸೃಷ್ಟಿ ಮಾಡಿದ್ದಾರೆ. ಸೊ ನಮ್ಮ ಆ 3 ಜನ ಮೆಂಟರ್ಸು ಆಕ್ಚುಲಿ ದೇರ್ ಹಾರ್ಡ್ ವರ್ಕ್ ಅಂಡ್ ದೇರ್ ಥಿಂಕಿಂಗ್ ಈಗ ನಮ್ಮ ಸ್ಪರ್ಧಾ ಅರಿವು ಹೊಸ ಅಧ್ಯಾಯವಾಗಿ ಹೊರಹೊಮ್ಮಿದೆ. ಸೊ ನೀವೇ ನೋಡ್ಬೋದು ಕಂಟೆಂಟ್ ಅಲ್ಲಿ ದ ಫಸ್ಟ್ ಆರ್ ಫ್ರಂಟ್ ಪೇಜ್ ಹೇಗಿದೆ ಅಂದ್ಬಿಟ್ಟು. ಹೀಗೆ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದಿರುತ್ತೆ ಅಂದ್ರೆ ಎಕ್ಸಾಮ್ ಅಲ್ಲಿ ಕೇಳಬಹುದಾದಂತಹದ್ದು ಮತ್ತೆ ಯಾಕೆ ಅದು ಇಂಪಾರ್ಟೆಂಟ್ ಅಂತ ವಿತ್ ಥೀಮ್ ವೈಸ್ ಹೀಗೆ ನಿಮ್ಗೆ ಫಸ್ಟ್ ಪೇಜ್ ಅಲ್ಲಿ ಸಿಗುತ್ತೆ. ಇದಾದ್ಮೇಲೆ ನಾವು ಪ್ರತಿ ಮ್ಯಾಗಝಿನ್ ಅಲ್ಲೂ ಕೂಡ ನಿಮ್ಗೆ ಎಕ್ಸ್ಟ್ರಾ ಕಂಟೆಂಟ್ ಫ್ರೀ ಮೆಟೀರಿಯಲ್ ಕೊಡ್ತೀವಿ. ಅದು ಏನು ಅನ್ನೋದು ಕೂಡ ನಿಮ್ಗೆ ಫ್ರಂಟ್ ಪೇಜ್ ಅಲ್ಲೇ ನಾವು ಮೆನ್ಷನ್ ಮಾಡಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಕಂಟೆಂಟ್ ಹೇಗೆ ಇಂಪ್ರೂವೈಸ್ಡ್ ಆಗಿದೆ, ನಮ್ಮ ಮೆಂಟರ್ಸ್ ಹೇಗೆ ಒಂದು ಕಂಟೆಂಟ್ ನ ಸ್ಟೂಡೆಂಟ್ಸಿಗೆ ಅರ್ಥವಾಗೋ ರೀತಿಯಾಗಿ ಬರಿಬೇಕು ಅಂತ ನಮಗೆ ಗೈಡ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ನಮ್ಗೆ ಆ 3 ಜನ ಮೆಂಟರ್ಸ್ ಯಾರು ಅಂತ. ಇವೊಂದು ನಾನು ಅವ್ರ ನೇಮ್ನ ಮೆನ್ಷನ್ ಮಾಡಕ್ ಆಗದೆ ಇದ್ರು ಕೂಡ ಆ ಮೆಂಟರ್ಸ್ನ ನೀವು ಆಲ್ರೆಡಿ ಕೆಲವರು ಮೀಟ್ ಮಾಡಿರ್ತೀರಾ, ಕೆಲವರಿಗೆ ಅವ್ರ ನಾಲೆಡ್ಜ್ ಬಗ್ಗೆ ಗೊತ್ತಿರುತ್ತೆ. ಅಲಾಂಗ್ ವಿತ್ ದಟ್ ನಮ್ಗೆ 15 ಜನ ಕಂಟೆಂಟ್ ಟೀಮ್ ಇದ್ದಾರೆ. ಅವರು ಕೂಡ ವೆರಿ ಹಾರ್ಡ್ ವರ್ಕಿಂಗ್ ಪೀಪಲ್ ಅಂಡ್ ಎಕ್ಸಾಮ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿರೋರು ಅಂಡ್ ಎಕ್ಸಾಮ್ ಅಲ್ಲಿ ಏನ್ ಹೇಳ್ತಾರೆ ಅನ್ನೋಂತಹ ನಾಲೆಡ್ಜ್ ಇರುವಂತಹವರು. ಸೊ ನಾವು ಯಾವುದೇ ರೀತಿಯಾದಂತಹ ಮೆಟೀರಿಯಲ್ ನ ನಾವು ಕಾಪಿ ಮಾಡೋದಿಲ್ಲ. ಡೈರೆಕ್ಟ್ ಆಗಿ ನಾವು ನಮ್ಗೆ ಆ ಕಂಟೆಂಟ್ ಬೇಕಿದ್ರೆ ಅದನ್ನ ರಿಲೇಟೆಡ್ ಆಗಿರುವಂತಹ ವೆಬ್ಸೈಟ್ ಇಂದಾನೆ ತೆಗೆದಿರ್ತೀವಿ. ಅದು ಸ್ಟೇಟ್ ಗವರ್ಮೆಂಟ್ ಆಗಿರಬಹುದು ಅಥವಾ ಸೆಂಟ್ರಲ್ ಗವರ್ಮೆಂಟ್ ಆಗಿರಬಹುದು. ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಕರ್ನಾಟಕದ ಜೀವ ವೈವಿಧ್ಯತೆಯ ಪಾರಂಪರಿಕ ತಾಣಗಳು ಅನ್ನೋದು ಒಂದು ಇಂಪಾರ್ಟೆಂಟ್ ಟಾಪಿಕ್. ಇದು PSI ಗ್ರೂಪ್ ಸಿ KPSC ಈ ಎಕ್ಸಾಮ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನಮ್ಗೆ ಒಂದು ಟಾಪಿಕ್. ಮತ್ತೆ ನಿಮ್ಗೆ ಇನ್ನೊಂದೇನಂತಂದ್ರೆ ಈಗ PC ಅಥವಾ VAO ಎಕ್ಸಾಮ್ಸ್ ಬರೆಯುವಂತಹವರು ಡೀಟೇಲಿಂಗ್ ಆಗಿ ಓದಿಲ್ಲ ಅಂದ್ರೂ ನಡೆಯುತ್ತೆ. ಈ ಹಸಿರು ಬಣ್ಣ ಮತ್ತೆ ಪಿಂಕ್ ಬಣ್ಣದಲ್ಲಿರುವಂತಹ ಮೇಜರ್ ಕಾನ್ಸೆಪ್ಟ್ ನ ಓದ್ಕೊಂಡು ಹೋದ್ರು ಕೂಡ ಓಕೆ. ಬಟ್ ಯಾರು ಗ್ರೂಪ್ ಸಿ PSI KPSC UPSC ಓದ್ತಿದ್ರ ಅವರು ಸ್ವಲ್ಪ ಡೀಟೇಲಿಂಗ್ ಆಗಿ ಓದ್ಬೇಕಾಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ಕ್ವಶನ್ಸ್ ಗಳು ಡಿಫಿಕಲ್ಟ್ ಆಗ್ತಾ ಇದೆ. ಸೊ ನಮ್ಗೆ ಅದ್ರದ್ದು ಅರಿವು ಲಾಸ್ಟ್ ಟೈಮ್ 545 ಎಕ್ಸಾಮ್ ಆಗಿರ್ಬೋದು ಅಥವಾ 402 ಅಲ್ಲಿ ಆಗಿದೆ. ಸೊ ಹಾಗಾಗಿ ಯಾವುದೇ ಒಂದು ಟಾಪಿಕ್ ಕೊಟ್ಟರು ನೀವು ಇನ್ ಡೀಟೇಲಿಂಗ್ ಆಗಿ ಓದ್ಬೇಕು. ಅದನ್ನ ನಾವು ಕ್ರಿಸ್ಪ್ ಆಗಿ ಹೇಗೆ ಕೊಟ್ಟಿದೀವಿ ಅನ್ನೋದನ್ನ ಈ ಟಾಪಿಕ್ ಅಲ್ಲಿ ನೋಡೋಣ. ಈ ಜೈವಿಕ ವೈವಿಧ್ಯತೆ ಕಾಯ್ದೆ 2002 ಸೆಕ್ಷನ್ 32 ಅಡಿಯಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಸಮಾಲೋಚಿಸಿ ರಾಜ್ಯ ಸರ್ಕಾರವು ಜೈವಿಕ ವೈವಿಧ್ಯತೆ ಪ್ರಾಮುಖ್ಯತೆ ಪ್ರದೇಶಗಳನ್ನು ನಿರ್ಧರಿಸುತ್ತದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಗೊತ್ತಿರಬೇಕು ಕ್ವಶನ್ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಂತ ಹೇಳಿ ಇಂಟರ್ಚೇಂಜ್ ಮಾಡಿ ಕೊಡ್ತಾರೆ. ಸೊ ಹಾಗಾಗಿ ನಾವು ಯಾವ ಕಾಯ್ದೆ ಅಂತ ಕೊಟ್ಟಿದ್ದೀವಿ ಮತ್ತೆ ಯಾವ ಸರ್ಕಾರ ಅದನ್ನು ನಿರ್ಧರಿಸುತ್ತದೆ ಅಥವಾ ಘೋಷಿಸುತ್ತದೆ ಅನ್ನೋದನ್ನು ಕೂಡ ಕೊಟ್ಟಿದ್ದೀವಿ. ಇದು ನಿಮ್ಗೆ ಒಂದು ಕ್ವಶನ್ ಆಗಿ ಬರ್ಬೋದು. ಮತ್ತೆ ಇನ್ನೊಂದೇನಂದ್ರೆ ಯಾವ ಪ್ಲೇಸ್ಗೆ ಫಸ್ಟ್ ಸಿಕ್ತು ಈ BHS ಸ್ಟೇಟಸ್ ಅನ್ನೋದು ಕೂಡ PSI PC ಕ್ವಶನ್ಸ್ ಆಗುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಅದು ನಲ್ಲೂರು ಹುಣಸೆ ತೋಪು. ಅದಾದ್ಮೇಲೆ ನೆಕ್ಸ್ಟ್ ಗೊತ್ತಾಗಬೇಕಾಗಿರೋದು ಜೀವ ವೈವಿಧ್ಯ ಪಾರಂಪರಿಕ ತಾಣಗಳು ಎಂದ್ರೇನು ಅಂತ, ಅಂದ್ರೆ ಡೆಫಿನೇಷನ್ ಆಫ್ BHS. ಸೊ ಇದು ನಿಮ್ಗೆ ಡೀಟೇಲಿಂಗ್ ಆಗಿ ಕೊಟ್ಟಿರ್ತೀವಿ. ಅದಾದ್ಮೇಲೆ ಯಾವಾದ್ರೂ ಕಮಿಟೀಸ್ ರಿಲೇಟೆಡ್ ಇದೆಯಾ, ಯಾವ ಸಮಿತಿ ಇದ್ರದ್ದು ಕಾರ್ಯವನ್ನು ನಿರ್ವಹಿಸುತ್ತದೆ ಅನ್ನೋದ್ರದ್ದು ಕೂಡ ಡೀಟೇಲಿಂಗ್. ಇದಾದ ನಂತರ ನೋಡಿ ಈ ಒಂದು ಮ್ಯಾಪ್, ಈ ಮ್ಯಾಪ್ದೇ ನಮ್ದು ನಾನು 2.0 ಅಥವಾ ಹೊಸ ಅಧ್ಯಾಯ ಅಂತ ಹೇಳಿದ್ದು ಹೇಗೆ ನಾವು ಇಂಪ್ರೂವೈಸ್ ಮಾಡಿದೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ ನಲ್ಲೂರು ಹುಣಸೆ ತೋಪು ದೇವರಹಳ್ಳಿ ಇದು ಮೊದಲನೇ ಬಾರಿಗೆ ಆಡ್ ಆಗಿದ್ದಂಥದ್ದು. ಸೊ ಇಲ್ಲಿ ನಾವು ಡೀಟೇಲಿಂಗ್ ಆಗಿ 1 2 3 4 ಹೀಗೆ ಕೊಟ್ಕೊಂಡು ಹೋಗಿದ್ದೀವಿ. ನಾವು ರ್ಯಾಂಡಮ್ ಆಗಿ ಎಲ್ಲಾದ್ರೂ ನಂಬರ್ ಹಾಕ್ಬೋದಾಗಿತ್ತು, ಬಟ್ ವಿ ಯೂಸ್ಡ್ ಇನ್ ಅ
ಕ್ರೊನಾಲಜಿಕಲ್ ಆರ್ಡರ್ ಆಗೇನೆ ನಂಬರ್ ಹಾಕಿದ್ವಿ, ಸೋ ದ್ಯಾಟ್ ಸ್ಟೂಡೆಂಟ್ಸ್ ಓದುವಾಗ ಅವರಿಗೆ ಯಾವ್ದು ಫಸ್ಟ್ ಆಯ್ತು, ಜಾಯಿನ್ ಆಯ್ತು, ಯಾವ್ದನ್ನ ನೆಕ್ಸ್ಟ್ ಆ್ಯಡ್ ಮಾಡಿದ್ರು, ಅದಾದ್ಮೇಲೆ ಯಾವ್ದು ಆ್ಯಡ್ ಆಯ್ತು ವಿತ್ ದ ಡೇಟ್ ಹಾಕಿದ್ದೀವಿ. ಅದಾದ್ಮೇಲೆ ಇನ್ನೊಂದು ಅಂಬರ ಗುಡ್ಡ, ಇದ್ರದೊಂದು ಮುಂಚೆ ನಾವು ಹಳೆ ಮ್ಯಾಗಝೀನ್ ಅಲ್ಲಿ ಅಂಬರ ಗುಡ್ಡ ಅಂತ ಅಂದ್ರೆ ಬ ಮಾತ್ರ ಇತ್ತು, ಇದರಲ್ಲಿ ಬಕಿಳಿ ಬಾ. ಇದು ನಾವು ಡೈರೆಕ್ಟ್ ಆಗಿ ವೆಬ್ಸೈಟ್ ಇಂದ ತಗೊಂಡಿರುವಂತದ್ದು. ಇದನ್ನ ಅಂಬರ ಗುಡ್ಡ ಅಂತ ಕರೀತಾರೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಸಿದ್ದೇಶ್ವರ ಸ್ವಾಮಿ ಜೀವ ವೈವಿಧ್ಯತೆ ಪರಂಪರೆ ತಾಣ, ಇದು ರೀಸೆಂಟ್ ಆಗಿ ಆಡ್ ಆಗಿರುವಂತಹದ್ದು. ಈ ಒಂದು ರೀಸೆಂಟ್ ಆಗಿ ಆಡ್ ಆಗಿರೋದ್ರಿಂದನೇ ಈ ನ್ಯೂಸು ತುಂಬಾ ಪ್ರಮುಖವಾದ ನ್ಯೂಸ್ ಆಯ್ತು, ಜೊತೆಗೆ ಎಕ್ಸಾಮ್ ಓರಿಯೆಂಟೆಡ್ ಕೂಡ ಆಯ್ತು. ಹೀಗೆ ನಾವು ಪ್ರತಿಯೊಂದು ಕಡೆನೂ ಎಲ್ಲಿ ಯಾವ ರೀತಿ ಇಂಪ್ರೂವೈಸ್ ಮಾಡ್ಬೋದು, ಸ್ಟೂಡೆಂಟ್ಸ್ಗೆ ನೆನಪಿಟ್ಕೊಳ್ಳೋಕೆ ಹೆಲ್ಪ್ ಆಗಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಈ ಮ್ಯಾಪ್ನ ಮಾಡಿರೋದು. ಇದು ನಿಮಗೆ ನೋಡಿದ ತಕ್ಷಣನೇ ಅರ್ಥ ಆಗದೆ ಇರ್ಬೋದು ಇದರಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ, ಬಟ್ ಪ್ರತಿಯೊಂದು ಕೂಡ ಆರ್ಗನೈಸ್ಡ್ ವೇ ಅಲ್ಲಿ ಇದ್ದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೈ ದಿಸ್ ಇಸ್ ಇಂಪಾರ್ಟೆಂಟ್. ಇದೆಲ್ಲವೂ ಕೂಡ ನಮ್ಮ ಮೆಂಟರು ನಮಗೆ ಹೇಳಿ ಅವರು ಮಾಡಿಸಿರುವಂಥದ್ದು. ಸಡನ್ ಆಗಿ ನಮಗೂ ಕೂಡ ಈ ಥರ ಐಡಿಯಾ ಬರೋದಿಲ್ಲ, ರ್ಯಾಂಡಮ್ ಆಗಿ ಕೊಟ್ಬಿಟ್ಟಿರ್ತೀವಿ. ಬಟ್ ಅವ್ರು ನೋಡಿ 1 2 3 4 ಇದನ್ನ ಈ ಥರ ನೀವು ನೆನ್ಪಿಟ್ಕೊಂಡಾಗ ಸೌತ್ ಟು ನಾರ್ತ್, ನಾರ್ತ್ ಟು ಸೌತ್ ಅಂತ ಇಫ್ ಇನ್ ಕೇಸ್ ಕ್ವಶನ್ ಕೇಳಿದ್ರೆ ಅದರಲ್ಲೂ ಕೂಡ ನೀವು ಆನ್ಸರ್ ಮಾಡಬಹುದು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಅಂತಾರಾಷ್ಟ್ರೀಯ ಚಿತಾ ದಿನ ಮತ್ತು ಪ್ರಾಜೆಕ್ಟ್ ಚಿತಾ. ಇದು ಅಂತಾರಾಷ್ಟ್ರೀಯ ಚಿತಾ ದಿನ ಆಗಿದ್ದು ಡಿಸೆಂಬರ್ 4th, ಡಿಸೆಂಬರ್ 4ರಂದು ಪ್ರಾಜೆಕ್ಟ್ ಚಿತಾ ದಿನವನ್ನು ಆಚರಿಸ್ತಾರೆ. ಅಂಡ್ ಇದರಲ್ಲಿ ನಮಗೆ ಮೇನ್ಲಿ ಏನು ಇಂಪಾರ್ಟೆಂಟು, ಈ ಪ್ರಾಜೆಕ್ಟ್ ಚಿತಾ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ನಮಗೊಂದು ಗೊತ್ತಿರಬೇಕು, ಇದನ್ನ ಪ್ರಧಾನಮಂತ್ರಿ ಮೋದಿ ಅವರು ಅವರ ಬರ್ತ್ಡೇ ದಿನ ಈ ಪ್ರಾಜೆಕ್ಟ್ನ ಇನಾಗ್ರೇಷನ್ ಮಾಡ್ತಾರೆ ಫಸ್ಟ್ ಥಿಂಗ್. ಅದಾದ್ಮೇಲೆ ಆಲ್ರೆಡಿ ನಮಗೆ ಈ ಪ್ರಾಜೆಕ್ಟ್ ಟೈಗರ್ UPSC ಅಲ್ಲಿ ಕೆಲವು ಸಲ ಕ್ವಶನ್ ಆಗಿದೆ. ಮತ್ತಿನ್ನೊಂದು ಕರೈ ಕ್ಯಾಮಲ್ ಅಂತ ಹೇಳಿ ಒಂದು ಕ್ವಶನ್ 3 to 4 years ಬ್ಯಾಕ್ UPSC ಪ್ರಿಲಿಮ್ಸ್ ಕ್ವಶನ್ ಆಗಿತ್ತು. ಸೇಮ್ ಕ್ವಶನ್ ನ ತೆಗೆದ್ಬಿಟ್ಟು PSI ಅಲ್ಲಿ ಕೇಳಿದ್ದಾರೆ ಲಾಸ್ಟ್ ಎಕ್ಸಾಮ್ ಅಲ್ಲಿ. ಸೊ ಹಾಗಾಗಿ ಈ ಪ್ರಾಜೆಕ್ಟ್ ಚೀತಾನು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅದ್ರ ಜೊತೆಗೆ ನಿಮ್ಗೆ ಬರೀ ಪ್ರಾಜೆಕ್ಟ್ ಚೀತಾ ಅಂದ್ರೆ ಏನು ಅಂತ ಅಲ್ಲ, ಚೀತಾ ದಿನ ಹಿನ್ನೆಲೆ ಅದ್ರದ್ದು ಯಾಕೋಸ್ಕರ ಮಾಡ್ತಾರೆ. ಲಾರಿ ಮಾರ್ಕರ್ ಅವರು ಸಂಸ್ಥಾಪಕರಾದ ಅವರನ್ನು ಸಾಕಿ ಬೆಳೆಸಿದ ಕಾಯಂ ಎಂದು ಚಿತ್ರದ ಗೌರವಾರ್ಥಕವಾಗಿ ಈ ದಿನವನ್ನು ಪ್ರಾರಂಭಿಸಿದರು. ಸೊ ವಿ ಆರ್ ಗಿವಿಂಗ್ ದ ಬ್ಯಾಕ್ ಗ್ರೌಂಡ್ ಆಲ್ಸೋ, ಯಾಕೆ ಚಿತಾ ದಿನವನ್ನು ಡಿಸೆಂಬರ್ 4th ಆಚರಿಸ್ತಾರೆ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಅವುಗಳದ್ದು ನಡವಳಿಕೆ ಅಂದ್ರೆ ಬಿಹೇವಿಯರ್ ಮತ್ತೆ ಅವುಗಳಿರುವಂತಹ ಪ್ಲೇಸ್ ಹ್ಯಾಬಿಟೇಟ್ ಏನು ಅದ್ರ ಬಗ್ಗೆನೂ ಕೂಡ ಡೀಟೇಲಿಂಗ್ ಕೊಟ್ಟಿದ್ದೀವಿ. ಅದಾದ್ಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಏಷಿಯಾಟಿಕ್ ಚಿತಾ ಮತ್ತೆ ಆಫ್ರಿಕನ್ ಚಿತಾ ನಡುವೆ ಇರುವಂತಹ ವ್ಯತ್ಯಾಸ ಏನು ಅದು ಕೂಡ ನಿಮ್ಗೆ ಇನ್ ಡೀಟೇಲಿಂಗ್ ಆಗಿ ಸಿಗುತ್ತೆ. ನೋಡಿ, ನಾವು ಚೀತಾ ಬಗ್ಗೆ 2 ಪೇಜ್ ಕೂಡ ಬರಿಬಹುದಾಗಿತ್ತು, ಬಟ್ ಕನ್ಸೈಸ್ ಮಾಡಿ ಯಾವುದು ಎಕ್ಸಾಮಿಗೆ ಇಂಪಾರ್ಟೆಂಟು, ಯಾವುದು ಎಕ್ಸಾಮ್ ಅಲ್ಲಿ ಕೇಳಬಹುದು ಅದನ್ನ ಮಾತ್ರ ಮೆನ್ಷನ್ ಮಾಡಿ ನಿಮ್ಗೆ ಓದೋಕೆ ಈಸಿ ಆಗೋ ರೀತಿ ಮಾಡಿರುವಂತಹ ಒಂದು ಮ್ಯಾಗಝಿನ್ ಇದು. ಇದಾದ್ಮೇಲೆ ನೋಡಿ, ಚೀತಾದವ್ರು ಕೇಳಬಹುದು ಅದು ಎಂಡೇಂಜರ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್, IUCN ಸ್ಟೇಟಸ್ ಯಾವುದು, ಅದಾದ್ಮೇಲೆ ಅದ್ರದ್ದು ಮೈ ಬಣ್ಣ. ಯಾಕಂತಂದ್ರೆ ಒಂದು UPSC ಕ್ವಶನ್ ಇತ್ತು, ಸಿಂಹ ರೋರ್ ಮಾಡುತ್ತೆ, ಚಿತಾ ರೋರ್ ಮಾಡೋದಿಲ್ಲ ಅಂತ. ಈ ತರ ಇನ್ ಡೆಪ್ತ್ ಆಗು ಕೂಡ ಕ್ವಶನ್ ಕೇಳ್ಬೋದು. ಈ ಒಂದು ಪೇಜ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎವ್ರಿ ಡೀಟೇಲ್ಸ್ ಅಬೌಟ್ ದ ಚೀತಾ ಸಿಗುತ್ತೆ. ರಾಮ್ಸರ್ ಸಮಾವೇಶ, ರಾಮ್ಸರ್ ಸೈಟ್ಸ್ ಇದು ರಾಮ್ಸರ್ ಸಮಾವೇಶ ಯಾವಾಗ ನಡೀತು ಅದ್ರ ಬಗ್ಗೆ ಒಂದು ಡೀಟೇಲಿಂಗು. ಅಂಡ್ ನಾನು ಮೊನ್ನೆ ನಿಮ್ಗೆ ನಾನೇ ಕ್ಲಾಸಲ್ಲಿ ಕರೆಂಟ್ ಅಫೇರ್ದು ಎಕ್ಸ್ಪ್ಲೇನ್ ಮಾಡುವಾಗ ರೀಸೆಂಟ್ ಆಗಿ ಆಡ್ ಆಗಿದ್ದು ಗೋಗಾ ಬಿಲ್ಲು, ಅದಾದ್ಮೇಲೆ 3 ಯಾವ್ಯಾವುದು, ರಾಜಸ್ಥಾನದ ಸಿಲ್ಸರಿ ಮತ್ತೆ ಕೋಪ್ರಾ ಜಲಾಶಯ, ಇದ್ರ ಬಗ್ಗೆ ಹೇಳಿದೆ. ಸೊ ಇವಾಗ ಏನಂತಂದ್ರೆ ನಮ್ದು ಡೇಟಾಗಳು ಎಷ್ಟಿರುತ್ತೆ ಅಂತಂದ್ರೆ, ಈಗ ನಮ್ದು ಜಸ್ಟ್ 2 days ಬ್ಯಾಕ್ ಪ್ರಿಂಟಿಗೆ ಹೋಗಿರೋದು. ಸೊ ಅಪ್ ಟು ದ ಡೇಟ್ ಇರುತ್ತೆ, ಅಂದ್ರೆ ಯಾವುದೇ ಇದ್ರೂ ಕೂಡ ಅಪ್ಡೇಟೆಡ್ ಇರುತ್ತೆ. ಸೊ ಹಂಗಾಗಿ ನೀವು ಇವಾಗ ರಾಮ್ಸರ್ ಸೈಟ್ ಅಥವಾ ರಾಮ್ಸರ್ ಸಮಾವೇಶದ ಬಗ್ಗೆ ತಿಳ್ಕೊಂಡಾಗ ರೀಸೆಂಟ್ಲಿ ಯಾವ್ದು ಆಡ್ ಆಗಿರುತ್ತೆ ಅದು ಕೂಡ ನಮ್ಮ ಮ್ಯಾಗಝಿನ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ಅದ್ರದ್ದು ಹಿನ್ನೆಲೆ ಕೂಡ ಇರುತ್ತೆ, ಅದ್ರ ರಿಲೇಟೆಡ್ ಯಾವ್ದಾದ್ರು ಪ್ರೋಟೋಕಾಲ್ಸ್ ಇದ್ರೆ ಅದು ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ, ಮಾಂಟ್ರೆಕ್ಸ್ ದಾಖಲೆಗಳು. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ರಾಮ್ಸರ್ ತಾಣಗಳ ಪ್ರಮುಖ ಅಂಶಗಳು ಏನು ಇಂಥದ್ರ ಮೇಲೆ ಎಲ್ಲವೂ ನಾವು, ಅಂಡ್ ಅದಾದ್ಮೇಲೆ ಸ್ಮಾಲೆಸ್ಟ್ ಯಾವುದು, ಲಾರ್ಜೆಸ್ಟ್ ಯಾವುದು, ಯಾವ ಸ್ಟೇಟ್ ಅಲ್ಲಿ ಹೈಯೆಸ್ಟ್ ರಾಮ್ಸರ್ ಸೈಟ್ಸ್ ಇದೆ, ಹಿಂಗೆ ಇನ್ ಡೀಟೇಲಿಂಗ್ ಆಗಿ ನಾವು ಕೊಟ್ಟಿರ್ತೀವಿ. ಇನ್ನೊಂದು ನಿಮಗೆ ಗೊತ್ತಿರಬೇಕು, ಇಲ್ಲಿ ನಾವು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಷ್ಟು ರಾಮ್ಸರ್ ಸೈಟ್ಗಳಿದೆ ಅನ್ನೋದು ಕೂಡ ಮೆನ್ಷನ್ ಆಗಿರುತ್ತೆ. ಇದಾದ್ಮೇಲೆ ನೀವು ಕಂಪ್ಲೀಟ್ ಹೊಲಿಸ್ಟಿಕ್ ಆಗಿ ಭಾರತದಲ್ಲಿರುವಂತಹ ರಾಮ್ಸರ್ ಸೈಟ್ಗಳು ಎಷ್ಟಿದೆ,
ಯಾವ್ಯಾವ ಪ್ರದೇಶದಲ್ಲಿದೆ, ಯಾವ್ಯಾವ ರಾಜ್ಯದಲ್ಲಿ ಲೊಕೇಟ್ ಆಗಿದೆ ಅನ್ಬೇಕಂದ್ರೆ ನೀವು ನಮ್ಮ ಭೈರಪ್ಪ ಸರ್ ಬರೆದಿರುವಂತಹ ಪರಿಸರ ಅಧ್ಯಯನ ಬುಕ್ನ ಓದಿದ್ರೆ, ಎನ್ವೈರನ್ಮೆಂಟಲ್ ಸ್ಟಡೀಸ್, ನಿಮಗೆ ಅದರಲ್ಲಿ ಕಂಪ್ಲೀಟ್ ಡೀಟೇಲಿಂಗ್ ಸಿಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಡೇಟಾ, ಪ್ರತಿ ವರ್ಷ ಡಿಸೆಂಬರ್ 31 ನಮಗೆ ನಮ್ಮ ದೇಶ ಯಾವ ಯಾವ ಅಂತಾರಾಷ್ಟ್ರೀಯವಾಗಿ ಏನೇನು ಅಚೀವ್ಮೆಂಟ್ ಮಾಡಿದೆ ಮತ್ತು ಯಾವ್ಯಾವ ಸಂಸ್ಥೆಗಳೊಂದಿಗೆ ನಮ್ಮ ರಿಲೇಶನ್ಶಿಪ್ ಹೇಗಿದೆ, ಆ ವರ್ಷದ ಕಂಪ್ಲೀಟ್ ಅಚೀವ್ಮೆಂಟು ನಮಗೆ ಅಪ್ಡೇಟೆಡ್ ವರ್ಷನ್ಸ್ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಬ್ರಿಕ್ಸ್ ಪ್ರೆಸಿಡೆನ್ಸಿ 2026 ಬ್ರಿಕ್ಸ್ ಶೃಂಗಸಭೆಯನ್ನು ಭಾರತ ಆಯೋಜಿಸಲಿದೆ ಎಂದು 2025 ಅಲ್ಲಿ ಅಧಿಕೃತವಾಗಿ ಘೋಷಿಸಲಾಯಿತು. ಸೊ ನಿಮಗೆ ನೆಕ್ಸ್ಟ್ ಫ್ಯೂಚರಿಸ್ಟಿಕ್ ಕ್ವಶನ್ಸ್, 2026 ಅಲ್ಲಿ ಬ್ರಿಕ್ಸ್ದು ಪ್ರೆಸಿಡೆನ್ಸಿ ಯಾರು ವಹಿಸ್ತಾರೆ ಅಂದಾಗ ನಮಗೆ ಗೊತ್ತಾಗುತ್ತೆ ಇಲ್ಲಿ ಇದು ಇಂಡಿಯಾ ಅಂತ ಹೇಳ್ಬಿಟ್ಟು. ಅದಾದ ನಂತರ ಚಾಬಾರ್ ಬಂದರು ಒಪ್ಪಂದ. ಇರಾನ್ನ ಚಹಬಾರ್ ಬಂದರಿನ ಕಾರ್ಯಾಚರಣೆಗೆ 10 ವರ್ಷಗಳ ದೀರ್ಘಾವಧಿಯ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿತು. ಹೀಗೆ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಯಾವ ಸಂಸ್ಥೆಯೊಂದಿಗೆ ಏನಾಯ್ತು ಅಥವಾ ಯಾವ ಕಂಟ್ರಿಯೊಂದಿಗೆ ಏನಾಯ್ತು ಅನ್ನೋದನ್ನ ನಾವು ಕಂಪ್ಲೀಟ್ ಒಂದು ಪೇಜಲ್ಲಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ನೋಡಿ, ಗಣರಾಜ್ಯೋತ್ಸವ ಅತಿಥಿ 2025 ಅಲ್ಲಿ ಗಣರಾಜ್ಯೋತ್ಸವದ ಅತಿಥಿಯಾಗಿ ಇಂಡೋನೇಷ್ಯಾದ ಪ್ರಬೋವ ಸುಬಿಯಾಂಥೋ ಭಾಗವಹಿಸಿದ್ದರು. ಹೀಗೆ ಒಂದು ಪೇಜಲ್ಲಿ ನಿಮಗೆ ಇನ್ ಡೀಟೇಲಿಂಗ್ ಆಗಿ ಅದು ಎಸ್ಪೆಷಲಿ ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಒನ್ ವರ್ಡ್ ಕ್ವಶನ್ ಕೇಳ್ತಾರಲ್ಲ ಗ್ರೂಪ್ ಸಿ ಅಥವಾ PSI ಅಲ್ಲಿ. ಸೊ ಒಂದೆರಡು ಸಲ ನೀವು ಒಂದು ಪೇಜ್ನ ಓದಿದ್ರೆ ಯು ವಿಲ್ ಗೆಟ್ ದ ಕಂಪ್ಲೀಟ್ ಐಡಿಯಾ. ದೀಸ್ ಆರ್ ಫ್ಯೂ ಎಕ್ಸಾಂಪಲ್ ಹೇಗೆ ನಮ್ಮ ಮ್ಯಾಗಝಿನ್ ಒಂದು ಹಂತವನ್ನು ನೆಕ್ಸ್ಟ್ ಲೆವೆಲಿಗೆ ಹೋಗಿದೆ ಅಂತ ಹೇಳಿ, ಒಂದು ಹಂತ ನೆಕ್ಸ್ಟ್ ಲೆವೆಲಿಗೆ ಹೋಗಿದೆ. ಸೊ ಹೀಗೇನೆ ಪ್ರತಿ ಮ್ಯಾಗಝಿನ್ ಅಂದ್ರೆ ಪ್ರತಿ ತಿಂಗಳ ಮ್ಯಾಗಝಿನ್ ಅಲ್ಲಿ ನೀವು ಹೊಸತನವನ್ನು ಕಾಣ್ತೀರಾ, ಅದೇ ಸ್ಪೆಷಾಲಿಟಿ. ಇದು ಜನವರಿ ಮ್ಯಾಗಝಿನ್. ಇದಾದ ನಂತರ ಫೆಬ್ರವರಿ ಬಂದಾಗ ಮತ್ತೆ ಕಂಟೆಂಟ್ ಅಲ್ಲಿ ಇಂಪ್ರೂವ್ಮೆಂಟು, ಮತ್ತೆ ಸ್ಟೂಡೆಂಟ್ಸಿಗೆ ಹೇಗೆ ಹೆಲ್ಪ್ ಆಗುತ್ತೆ ಹಾಗೆ. ಯಾಕಂತಂದ್ರೆ ನಮ್ಮ ಮೆಂಟರ್ಸ್ ಆ 3 ಜನ ಏನಿದ್ದಾರೆ ಅವ್ರು ಯಾವಾಗಲೂ ಸ್ಟೂಡೆಂಟ್ಸ್ ಬಗ್ಗೆನೇ ಥಿಂಕ್ ಮಾಡ್ತಿರ್ತಾರೆ. ಸ್ಟೂಡೆಂಟ್ಸಿಗೆ ಹೈ ಕ್ವಾಲಿಟಿ ಹೇಗೆ ಕೊಡೋದು, ಅವ್ರಿಗೆ ಇನ್ನೂ ಹೇಗೆ ಈಸಿ ಮಾಡೋದು, ಹೇಗೆ ಅವರಿಗೆ ಸಬ್ಜೆಕ್ಟ್ ಅಂದರೆ ಇದರಲ್ಲೇ ಕ್ವಶನ್ ಬರೋ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಮ್ಯಾಗಝಿನ್ 1.5 ಇಯರ್ ಓದಿದ್ರೆ 50 ಕ್ವಶನ್ಸ್ ಆರಾಮ್ಸೆ ಯಾವುದೇ ಎಕ್ಸಾಮ್ಸ್ಲಾದ್ರೂ ನಾವು ಟ್ಯಾಕಲ್ ಮಾಡ್ಬೋದು. ಅದು ಇದು ನಾನು ಹೇಳ್ತಾ ಇರೋದಲ್ಲ, ನಮ್ಮ ಸ್ಟೂಡೆಂಟ್ಸು ಯಾರು KPSC ಪ್ರಿಲಿಮ್ಸ್ ಪಾಸ್ ಆದ್ರು ಮತ್ತೆ ಕೆಲವರು VA ಎಕ್ಸಾಮ್ ಪಾಸ್ ಆದ್ರು ಅವ್ರ ಕಡೆಯಿಂದ ಬಂದಿರುವಂಥ ಫೀಡ್ಬ್ಯಾಕು. ಸೊ ನಮ್ಮ ಮೆಂಟರ್ಸ್ ಏನು ಹೇಳ್ತಾರೆ ಅಂದರೆ, ಬೇರೆ ಯಾಕೆ ಇನ್ನೂ ಕಷ್ಟಪಡಬೇಕು, ನಮ್ಮ ಮ್ಯಾಗಝಿನ್ ಓದಿದ್ರೆ ಸಾಕು ಅವರಿಗೆ ಒಳ್ಳೆ ಮಾರ್ಕ್ಸ್ ಬರಲಿ, ಲಿಸ್ಟಲ್ಲಿ ಇರಲಿ ಅಂತ ಹೇಳಿ ಎವ್ರಿ ಡೇ ಅವ್ರ ಸ್ಟೂಡೆಂಟ್ಸ್ ಬಗ್ಗೆನೇ ಥಿಂಕ್ ಮಾಡಿಬಿಟ್ಟು so they are giving insights to our content team, and our content team, they are working very hard to implement whatever our mentor says. And ಇನ್ನೇನಕ್ಕೆ ನೀವು ಯೋಚನೆ ಮಾಡ್ತಿದ್ದೀರಾ, ನಮ್ಮ ಹೊಸ ಅಧ್ಯಾಯ ಅಥವಾ ಕೇರ್ ಇಂಡಿಯಾ 2.0 ನೀವು ಕೂಡ ಪಾರ್ಟ್ ಆಗಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ಯಾವುದೇ ಸ್ಟೂಡೆಂಟ್ಸು ಯಾವುದೇ ರೀತಿಯ ಸಜೆಷನ್ನ ನೀವು ನಮಗೆ ರೀಚ್ ಔಟ್ ಮಾಡ್ಬೋದು. ಯಾಕಂತಂದರೆ ಇಂಪ್ರೂವೈಸೇಷನ್ ಮಾಡೋಕ್ಕೆ ನಾವು ಎನಿ ಡೇ ರೆಡಿ ಇರ್ತೀವಿ. ಯಾಕಂದರೆ ಯಾರೂ ಕೂಡ ದೊಡ್ಡವರಲ್ಲ, ಯಾರೂ ಕೂಡ ಸಣ್ಣವರಲ್ಲ, ಎಲ್ಲರಿಂದನೂ ಕಲಿಯುವಂಥದ್ದು ತುಂಬ ಇರುತ್ತೆ. ಸೊ ಯು ಆರ್ ಆಲ್ ವೆಲ್ಕಮ್. ಸಜೆಷನ್ಗೆ ನಾವು ವೆಲ್ಕಮ್ ಮಾಡ್ತೀವಿ ನಿಮ್ಮ ಸಜೆಷನ್ಸ್ನ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಆದಷ್ಟು ಬೇಗ ಈ ಮ್ಯಾಗಝಿನ್ನ ಖರೀದಿ ಮಾಡ್ಕೊಳ್ಳಿ.